ಡಾಕ್ಟರ್, ನಮಗೆ ಕಿಡ್ನಿ ಸ್ಟೋನ್ ಆಗಿದೆ. ಕಿಡ್ನಿ ಸ್ಟೋನ್ ಕರಗಿಸೋದಕ್ಕೆ ಯಾವುದಾದ್ರೂ ಮಾತ್ರೆ ಇದ್ದರೆ ಹೇಳಿ. ಯಾಕಂದರೆ ನಮಗೆ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಕಿಡ್ನಿ ಸ್ಟೋನ್ ಕರಗಿಸೋದಕ್ಕೆ ನಮ್ಮ ಸ್ನೇಹಿತರು ಮಾತ್ರೆ ತೊಗೊಂಡಿದ್ರಂತೆ, ಅದರಿಂದ ಕಿಡ್ನಿ ಸ್ಟೋನ್ ಕರಗಿಬಿಟ್ಟಿದೆ. ಅದಕ್ಕೆ ಯಾವುದಾದ್ರೂ ಮಾತ್ರೆ ಇದ್ದರೆ ಹೇಳಿ ಅಂತ ನಮ್ಮನ್ನ ಸುಮಾರು ಜನ ಕೇಳ್ತಾರೆ. ಸೊ ನಿಮಗೆ ಒಂದು ವಾಸ್ತವ ಸತ್ಯ ಏನು ಹೇಳಬೇಕು ಅಂತ ಹೇಳಿದ್ರೆ, ಕಿಡ್ನಿ ಸ್ಟೋನಲ್ಲಿ ನಿಮಗೆ 95 to 97% ಸ್ಟೋನನ್ನು ಕರಗಿಸೋದಕ್ಕೆ ಯಾವುದೇ ರೀತಿಯ ಮಾತ್ರೆಗಳಿಲ್ಲ. ಸೊ ಮಾತ್ರೆಗಳಿಲ್ಲ ಅಂದರೆ ಯೂರಾಲಜಿಸ್ಟ್ ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಕಿಡ್ನಿ ಸ್ಟೋನ್ಸ್ಗೆ? ಬನ್ನಿ, ಈ ಎಲ್ಲ ವಿಷಯದ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನನ್ನ ಹೆಸರು ಡಾಕ್ಟರ್ ರಾಜು ಆರ್, ಯೂರಾಲಜಿಸ್ಟ್, ಆಂಡ್ರಾಲಜಿಸ್ಟ್, ಯೂರೋ ಆಂಕೋ ಸರ್ಜನ್. ಕಿಡ್ನಿ ಸ್ಟೋನಿನ ಔಷಧಿಯ ಬಗ್ಗೆ ಮಾತನಾಡೋದಕ್ಕೆ ಮುಂಚೆ ಕಿಡ್ನಿ ಸ್ಟೋನ್ ಹೇಗೆ ಫಾರ್ಮೇಷನ್ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಕಿಡ್ನಿಯ ನಾರ್ಮಲ್ ಫಂಕ್ಷನ್ ಏನು? ಕಿಡ್ನಿಗೆ ಬರುವಂತಹ ರಕ್ತವನ್ನು ಶುದ್ಧೀಕರಿಸಿ ಅದರಿಂದ ಬರುವಂತಹ ತ್ಯಾಜ್ಯ ವಸ್ತುಗಳನ್ನು ಹೊರಗಡೆ ಹಾಕುತ್ತೆ. ಸೊ ಈ ತ್ಯಾಜ್ಯ ವಸ್ತುಗಳು ಅಂದ್ರೆ ಏನು? ಇದು ಏನು ಅಂತ ಹೇಳಿದ್ರೆ ಎಕ್ಸೆಸ್ ಸಾಲ್ಟ್, ಹೊರಗಡೆ ಬರುವಂತಹ ಮಿನರಲ್ಸ್ಗಳು. ಇದು ಯಾವಾಗ ಸ್ಯಾಚುರೇಷನ್ ಪಾಯಿಂಟ್, ಯೂರಿನ್ ಸ್ಯಾಚುರೇಷನ್ ಪಾಯಿಂಟಿಂದ ಜಾಸ್ತಿ ಆಗುತ್ತೋ ಆವಾಗ ಸಾಲ್ಟ್ ಡಿಪಾಸಿಟ್ ಆಗಿ ಸ್ಟೋನ್ ಆಗಿ ಫಾರ್ಮೇಷನ್ ಆಗೋದು. ಸೊ ಇದು ನಿಮಗೆ ಎಕ್ಸಾಂಪಲ್ ಮೂಲಕ ಹೇಳಬೇಕು ಅಂತ ಹೇಳಿದ್ರೆ, ನೀವು ಒಂದು ಗ್ಲಾಸಲ್ಲಿ ವಾಟರ್ ತೊಗೊಂಡಿರ್ತೀರಾ, ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತೀರಾ, ಅದು ಬೇಗ ಹಾಗೆ ಡಿಸಾಲ್ವ್ ಆಗಿಬಿಡುತ್ತೆ. ಬಟ್ ನೀವು ಅವರಲ್ಲಿ ಉಪ್ಪಿನ ಅಂಶ ಜಾಸ್ತಿ, ಸಾಲ್ಟ್ ಅಂಶ ಜಾಸ್ತಿ ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದ್ದಂಗೆ ಅದು ಕೆಳಗಡೆ ಡಿಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ಸೇಮ್ ಪ್ರೋಸೆಸ್ ಕೂಡ ಕಿಡ್ನಿಯಲ್ಲಿ ಕೂಡ ಆಗೋವಂಥದ್ದು. ಯಾವಾಗ ಸಾಲ್ಟ್ ಕಾನ್ಸಂಟ್ರೇಷನ್ ಹೊರಗಡೆ ಬರ್ತಾ ಇರೋದು ನಿಮ್ಮ ವಾಟರ್ ಸ್ಯಾಚುರೇಷನ್ ಪಾಯಿಂಟ್ಗಿಂತ ಜಾಸ್ತಿ ಆಗುತ್ತೋ ಅದು ಶೇಖರಣೆ ಆಗಿ ಸ್ಟೋನ್ ಆಗ್ತದೆ. ಸೊ ಕಿಡ್ನಿಯಲ್ಲಿ ಎಲ್ಲೆಲ್ಲಿ ಜಾಗ ಇರುತ್ತದೋ ಆ ಜಾಗದಲ್ಲಿ ಸ್ಟೋನ್ ಫಾರ್ಮೇಷನ್ ಆಗುವಂಥದ್ದು. ಸೊ ಈಗ ಸಾಲ್ಟ್ ಡಿಪಾಸಿಷನ್ ಆಗುತ್ತೆ ಅಂತ ಹೇಳಿದೆ. ಯಾವ್ಯಾವ ಸಾಲ್ಟ್ ಡಿಪಾಸಿಷನ್ ಆಗುತ್ತೆ ಅಂತ ಕೇಳಿದ್ರೆ, ಒಂದು ಕ್ಯಾಲ್ಶಿಯಂ ಆಕ್ಸಲೇಟ್, ಮತ್ತು ಕ್ಯಾಲ್ಶಿಯಂ ಮೊನೋಹೈಡ್ರೇಟ್, ಸಿಸ್ಟೀನ್ ಸ್ಟೋನ್ಸ್, ಕ್ಸಾಂಥೈನ್ ಸ್ಟೋನ್, ಯೂರಿಕ್ ಆ್ಯಸಿಡ್, ಹೀಗೆ ಕೆಲವೊಂದು ಸಾಲ್ಟ್ಗಳು ಡಿಪಾಸಿಟ್ ಆಗ್ತಾ ಹೋಗ್ತದೆ. ಸೊ ಈ ಎಲ್ಲ ಸಾಲ್ಟ್ಗಳಲ್ಲಿ ನೀವು ಯಾವ ಸಾಲ್ಟಿನ ಸ್ಟೋನನ್ನು ಪ್ರಿವೆನ್ಷನ್ ಅಥವಾ ಡಿಸಾಲ್ವ್ ಮಾಡ್ಬೋದು ಅಂತ ಕೇಳಿದ್ರೆ, ಯೂರಿಕ್ ಆ್ಯಸಿಡ್ ಅಂತ ಸ್ಟೋನ್ ಫಾರ್ಮೇಷನ್ ಆದಾಗ ಅದನ್ನು ಡಿಸಾಲ್ವ್ ಮಾಡ್ಬೋದು. ಸೊ ಯೂರಿಕ್ ಆ್ಯಸಿಡ್ ಸ್ಟೋನ್ ಎಷ್ಟು ಫಾರ್ಮೇಷನ್ ಆಗುತ್ತೆ? ಇವಾಗ ನೀವು 100% ಕಿಡ್ನಿ ಸ್ಟೋನ್ಸ್ ಅಂತ ತಗೊಂಡ್ರೆ ಯೂರಿಕ್ ಆ್ಯಸಿಡ್ ಇರೋದು 4 to 5% ಅಷ್ಟೇ. ಸೊ ಇವಾಗ 95% ಆಫ್ ದ ಕಿಡ್ನಿ ಸ್ಟೋನನ್ನು ಡಿಸಾಲ್ವ್ ಮಾಡೋದಕ್ಕೆ ಯಾವುದೇ ಮಾತ್ರೆ ಆಗಲಿ ಔಷಧಿ ಆಗಲಿ ಇರೋದಿಲ್ಲ. ಸೊ ಈಗ ಸ್ಟೋನ್ ಫಾರ್ಮೇಷನ್ ಆಗಿದೆ ಅಂತ ಗೊತ್ತಾಗಿದೆ. ಸೊ ಹಾಗಾದರೆ ಯೂರಾಲಜಿಸ್ಟ್ ಡಾಕ್ಟ್ರ್ ಯಾವುದು ಮಾತ್ರೆ ಕೊಡೋದಿಲ್ವಾ ಅಂತ ಕೇಳಿದ್ರೆ, ಇಲ್ಲ, ನಾವು ಕೂಡ ಮಾತ್ರೆ ಕೊಡ್ತೇವೆ. ಅದು ಏನಕ್ಕೆ ಅಂತ ಹೇಳಿದ್ರೆ, ನಿಮ್ಮ ಯೂರಿನ್ ಪೈಪಲ್ಲಿ ಈ 4 to 6 mm ಸ್ಟೋನ್ ಅಥವಾ 7 mm ಸ್ಟೋನ್ ಸಿಗಾಕೊಂಡಿದೆ ಅಂತ ಹೇಳಿದರೆ, ಆ ಸಿಗಾಕೊಂಡಿರೋದ್ರಿಂದ ಅದು ಕೆಳಗಡೆ ಬರೋದಕ್ಕೆ, ಆ ಯೂರಿನ್ ಬರುವಂಥ ಜಾಗನ ಅಗಲ ಮಾಡೋದಕ್ಕೆ ಒಂದೇ ಒಂದು ಮಾತ್ರೆ ಕೊಡ್ತೇವೆ. ಅದು ಬಿಟ್ಟು ಕಿಡ್ನಿ ಸ್ಟೋನ್ ಒಂದ್ಸರಿ ಫಾರ್ಮೇಷನ್ ಆಗಿದೆ ಅಂತ ಹೇಳಿದ್ರೆ ಅದನ್ನು ಡಿಸಾಲ್ವ್ ಮಾಡೋದಕ್ಕಾಗಲಿ ಕರಗಿಸೋದಕ್ಕಾಗಲಿ ಯಾವುದೇ ಥರದ ಮಾತ್ರೆಗಳನ್ನು ಯಾವ ಯೂರಾಲಜಿಸ್ಟ್ ಕೂಡ ನಿಮಗೆ ಪ್ರಿಸ್ಕ್ರೈಬ್ ಮಾಡೋದಿಲ್ಲ. ಇದು ಬಿಟ್ಟು ನಿಮಗೆ ಬೇರೆ ಯಾವ ಸಂದರ್ಭದಲ್ಲಿ ನಾವು ನಿಮಗೆ ಮಾತ್ರೆಗಳನ್ನು ಕೊಡ್ತೇವೆ ಅಂತ ಹೇಳಿದ್ರೆ, ಒಂದ್ಸರಿ ಸ್ಟೋನ್ ಫಾರ್ಮೇಷನ್ ಆಗಿದೆ, ಸ್ಟೋನ್ ಮತ್ತೆ ನಿಮಗೆ ಪ್ರಿವೆನ್ಷನ್ ಆಗದೆ ಇರೋ ಥರ ಯಾವ ರೀತಿ ನಾವು ಮಾತ್ರೆಗಳು ಕೊಡ್ತೇವೆ ಅಂತ ಹೇಳಿ. ಇದು ಏನು ಅಂತ ಹೇಳಿದ್ರೆ, ನಿಮಗೆ ಸ್ಟೋನ್ ಏನಕ್ಕೆ ಫಾರ್ಮೇಷನ್ ಆಗಿದೆ, ಅದರಲ್ಲಿ ಯಾವ ಸ್ಟೋನ್ ಇತ್ತು, ನಿಮ್ಮ ಅದರ ಮಿನರಲ್ನ ಮೆಟಬಾಲಿಸಮಲ್ಲಿ ಏನಾದರೂ ತೊಂದರೆ ಇದೆಯಾ, ಅದು ಡಯಾಗ್ನೋಸಿಸ್ ಆದಮೇಲೆ ಅದಕ್ಕೆ ತಕ್ಕಂತೆ ಮತ್ತೆ ಪ್ರಿವೆನ್ಷನ್, ಮತ್ತೆ ಬರದೇ ಇರೋ ಥರ ಪ್ರಿವೆನ್ಷನ್ ಮಾಡೋದಕ್ಕೆ ಮಾತ್ರ ಮಾತ್ರೆ ಕೊಡೋದು. ಅದು ಬಿಟ್ಟು ಒಂದ್ಸರಿ ಸ್ಟೋನ್ ಫಾರ್ಮೇಷನ್ ಆಗಿದೆ ಅಂತ ಹೇಳಿದರೆ ಅದನ್ನು ಕರಗಿಸೋದಕ್ಕಾಗಲಿ ಡಿಸಾಲ್ವ್ ಮಾಡೋದಕ್ಕಾಗಲಿ ಯಾವುದೇ ರೀತಿಯ ಔಷಧಿಗಳಾಗಲಿ ಮೆಡಿಸಿನ್ ಆಗಲಿ ಇಲ್ಲ. ಸೊ ಒಂದ್ಸರಿ ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆದಮೇಲೆ ಅದನ್ನು ಕರಗಿಸೋದಕ್ಕಾಗಲಿ ಅಥವಾ ಡಿಸಾಲ್ವ್ ಮಾಡೋದಕ್ಕಾಗಲಿ ಯಾವುದೇ ರೀತಿಯ ಮೆಡಿಸಿನ್ಸ್ಗಳು ಅಲೋಪತಿಯಲ್ಲಾಗಲಿ ಅಥವಾ ನಾನ್ ಅಲೋಪತಿ ಮೆಡಿಸಿನ್ಸಲ್ಲಾಗಲಿ ಯಾವುದರಲ್ಲೂ ಇರೋದಿಲ್ಲ. ಕಿಡ್ನಿ ಸ್ಟೋನ್ ಆದಾಗ ನಿಮ್ಮ ನಿಯರ್ ಬೈ ಯೂರಾಲಜಿಸ್ಟ್ನ ಮೀಟ್ ಮಾಡಿ ಅವರಿಂದ ಸಲಹೆ ಪಡ್ಕೊಳ್ಳಿ. ಅಥವಾ ನಿಮಗೆ ಕಿಡ್ನಿ ಸ್ಟೋನ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ಕೆಳಗಿನ ನಂಬರ್ಗೆ ನೀವು ಸಂಪರ್ಕಿಸ್ಬೋದು. ಧನ್ಯವಾದಗಳು.